ಸ್ನೇಹಿತರೆ ನಮಸ್ಕಾರ. ಕರ್ನಾಟಕವು ದಕ್ಷಿಣ ಭಾರತದಷ್ಟೇ ಅಲ್ಲ, ಉತ್ತರ ಭಾರತದ ರಾಜ್ಯಗಳಿಗೂ ಪೈಪೋಟಿ ನೀಡುತ್ತಾ ವೇಗವಾಗಿ ಬೆಳೆಯುತ್ತಿದೆ. ಇದೀಗ ರಾಜ್ಯದಲ್ಲಿ ಮತ್ತೊಂದು ಪ್ರಮುಖ ಅಭಿವೃದ್ಧಿ ಯೋಜನೆ ಜಾರಿಗೆ ಬರಲು ಸಜ್ಜಾಗಿದೆ. ಹಲವು ಸಾವಿರ ಕೋಟಿ ವೆಚ್ಚದ ಯೋಜನೆಗಳಲ್ಲಿ ಒಂದಾದ ಈ ಫ್ಲೈಓವರ್ ಕಾಮಗಾರಿ ಕರ್ನಾಟಕದ ಮೂಲ ಸೌಕರ್ಯ ಅಭಿವೃದ್ಧಿಗೆ ದೊಡ್ಡ ಹೆಜ್ಜೆಯಾಗಲಿದೆ. ವಾಸ್ತವವಾಗಿ ಈ ಯೋಜನೆ ಬಗ್ಗೆ 2013ರಿಂದಲೇ ಚರ್ಚೆ ನಡೆದಿದ್ರೂ ಕಾರ್ಯರೂಪಕ್ಕೆ ಬರಲು ತುಂಬಾ ಸಮಯ ತೆಗೆದುಕೊಂಡಿತ್ತು. ಆದರೆ ಈಗ ನೀಲನಕ್ಷೆ ಅಂತಿಮಗೊಂಡಿದ್ದು ಕಾಮಗಾರಿ ಆರಂಭದ ಹಂತ ತಲುಪಿದೆ. ಕರ್ನಾಟಕದಲ್ಲಿ ಅಭಿವೃದ್ಧಿಯ ಅಲೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಈಗಾಗಲೇ ಬೆಂಗಳೂರು ನಗರವು ರಾಜ್ಯದ ಆರ್ಥಿಕ ಹಾಗೂ ಮೂಲಸೌಕರ್ಯದ ಹೃದಯವಾಗಿದೆ. ಆದರೆ ಅಭಿವೃದ್ಧಿ ಕೇವಲ ರಾಜಧಾನಿಯಲ್ಲೇ ಸೀಮಿತವಾಗದೆ 2ನೇ ಮತ್ತು 3ನೇ ಹಂತದ ನಗರಗಳಲ್ಲಿಯೂ ಜೋರಾಗಿ ನಡೆದಿದೆ. ಬಿಯಾಂಡ್ ಬೆಂಗಳೂರು ಪರಿಕಲ್ಪನೆಯಡಿ ಹಲವು ಪ್ರಮುಖ ನಗರಗಳಲ್ಲಿ ಕೈಗಾರಿಕಾ ವಲಯ, ಮೂಲಸೌಕರ್ಯ ಹಾಗೂ ಸಾರಿಗೆ ಸಂಪರ್ಕಗಳಿಗೆ ಹೊಸ ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ. ಅದರ ಭಾಗವಾಗಿ ರಾಜ್ಯದ ಪ್ರಮುಖ ಭಾಗದಲ್ಲಿ ಬಹುಕೋಟಿ ಮೌಲ್ಯದ ಫ್ಲೈಓವರ್ ಯೋಜನೆ ಜಾರಿಗೆ ಬರಲಿದೆ. ಈ ಯೋಜನೆಯು ಅಲ್ಲಿ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡಿ ಜನರಿಗೆ ಸುಗಮ ಪ್ರಯಾಣ ಒದಗಿಸುವ ನಿರೀಕ್ಷೆ ಇದೆ. ಜೊತೆಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಮಿ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಿದ್ದು ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೂ ಬೂಸ್ಟ್ ಸಿಗಲಿದೆ. ರಾಜ್ಯದ ಸಮತೋಲನ ಅಭಿವೃದ್ಧಿ ಗುರಿಯಾಗಿಸಿಕೊಂಡಿರುವ ಸರ್ಕಾರ ಇಂತಹ ಯೋಜನೆಗಳ ಮೂಲಕ ಬೆಂಗಳೂರು ಮಾತ್ರವಲ್ಲದೆ ಇತರ ನಗರಗಳನ್ನು ಸಮಾನವಾಗಿ ಬೆಳೆಸಲು ತಯಾರಿಯಾಗಿದೆ. ಕರ್ನಾಟಕದ 2ನೇ ರಾಜಧಾನಿ ಅಂತ ಕರೆಯಲ್ಪಡುವ ಬೆಳಗಾವಿಯಲ್ಲಿ ರಾಜ್ಯದ ಅತಿದೊಡ್ಡ ಮೂಲಸೌಕರ್ಯ ಯೋಜನೆ ಜಾರಿಗೆ ಬರಲಿದೆ. ಹಲವು ವರ್ಷಗಳಿಂದ ಸ್ಥಳೀಯರ ಕನಸಾಗಿದ್ದ ಫ್ಲೈಓವರ್ ನಿರ್ಮಾಣಕ್ಕೀಗ ಹಸಿರು ನಿಶಾನೆ ದೊರೆತಿದೆ. ಸಂಚಾರ ತೊಂದರೆ ನಿವಾರಣೆ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಫ್ಲೈಓವರ್ ನಿರ್ಮಿಸಲಾಗುತ್ತಿದೆ. ಬರೋಬ್ಬರಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗುತ್ತಿದ್ದು ಈಗಾಗಲೇ ನೀಲನಕ್ಷೆ ಅಂತಿಮಗೊಂಡಿದೆ. ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗುವ ನಿರೀಕ್ಷೆ ಇದೆ. 2013ರಿಂದಲೇ ಸಚಿವ ಸತೀಶ್ ಜಾರಕಿಹೊಳಿ ಈ ಯೋಜನೆಗಾಗಿ ಪ್ರಯತ್ನಿಸುತ್ತಿದ್ದರೂ ತಾಂತ್ರಿಕ ಅಡಚಣೆಯಿಂದಾಗಿ ಆಗುವಂತೆ ಆಗಿರಲಿಲ್ಲ. ಈ ಅವಧಿಯಲ್ಲಿ ಯೋಜನೆಯ ವೆಚ್ಚವು ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಹೆಚ್ಚಳಗೊಂಡಿದೆ. ಲೋಕೋಪಯೋಗಿ ಇಲಾಖೆಯಿಂದ ಮೊದಲ ಹಂತದ ಕಾಮಗಾರಿ 200 ಕೋಟಿ ರೂಪಾಯಿ ಅನುದಾನದಲ್ಲಿ ಪ್ರಾರಂಭವಾಗಲಿದ್ದು 2ನೇ ಹಂತದಲ್ಲಿ ಕೇಂದ್ರ ಸಾರಿಗೆ ಸಚಿವಾಲಯದಿಂದ ಅನುದಾನ ಲಭ್ಯವಾಗಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಳಗಾವಿಯ ಈ ಮಹತ್ವದ ಫ್ಲೈಓವರ್ ಯೋಜನೆ ಪೂರ್ಣಗೊಂಡ ಬಳಿಕ ನಗರದ ಸಂಚಾರಕ್ಕೆ ಹೊಸ ಶಕ್ತಿ ಸಿಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಬೆಳಗಾವಿಯಲ್ಲಿ ಶೀಘ್ರದಲ್ಲೇ ನಿರ್ಮಾಣವಾಗಲಿರುವ ಫ್ಲೈಓವರ್ ರಾಷ್ಟ್ರೀಯ ಹೆದ್ದಾರಿ 48ರ ಗಾಂಧಿನಗರದ ಸಂಕಮ್ ಹೋಟೆಲ್ನಿಂದ ಬೋಗಾರವೆಸ್ ವರೆಗೆ ಸುಮಾರು 6.5 ಕಿಲೋಮೀಟರ್ ಉದ್ದದಲ್ಲಿ ವಿಸ್ತರಿಸಲಿದೆ. ರಾಜ್ಯದ ಅತಿದೊಡ್ಡ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿರುವ ಈ ಮೇಲ್ಸೇತುವೆಗೆ ನೀಲನಕ್ಷೆ ಈಗಾಗಲೇ ಅಂತಿಮವಾಗಿದೆ. ಸಂಚಾರ ದಟ್ಟಣೆ ಕಡಿಮೆ ಮಾಡೋದರ ಜೊತೆಗೆ ಈ ಯೋಜನೆ ಸ್ಥಳೀಯ ಆರ್ಥಿಕತೆಗೆ ಸಹ ಬಲ ತುಂಬಲಿದೆ ಅಂತ ತಜ್ಞರು ಹೇಳಿದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಫ್ಲೈಓವರ್ ನಿರ್ಮಾಣದ ಹಿನ್ನೆಲೆಯಲ್ಲಿ ಭೂಮಿಯ ಮೌಲ್ಯ ಹೆಚ್ಚಳವಾಗುವ ಸಾಧ್ಯತೆಗಳಿದ್ದು ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಮತ್ತಷ್ಟು ಚೈತನ್ಯ ಪಡೆದುಕೊಳ್ಳಲಿದೆ ಅಂತ ಅಂದಾಜಿಸಲಾಗಿದೆ. ಸ್ನೇಹಿತರೆ, ಬೆಳಗಾವಿಗೆ ಸೇರಿದ ಮತ್ತೊಂದು ಇನ್ಫ್ರಾಸ್ಟ್ರಕ್ಚರ್ ಸುದ್ದಿ. ಬಹುನಿರೀಕ್ಷಿತ ಬೆಳಗಾವಿ ರಿಂಗ್ ರೋಡ್ ಯೋಜನೆ ಸುಮಾರು 69 ಕಿಲೋಮೀಟರ್ ಉದ್ದದ ಬೈಪಾಸ್ ಮಾರ್ಗವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಾಣ ಮಾಡಲಿದೆ. ಈ ರಿಂಗ್ ರೋಡ್ ಮೂಲಕ ನಗರಕ್ಕೆ ಪ್ರವೇಶಿಸುವ ಭಾರಿ ವಾಹನಗಳನ್ನು ಹೊರಗೆ ತಿರುಗಿಸುವುದು ಇದರ ಉದ್ದೇಶವಾಗಿದೆ. ನಗರದ ಟ್ರಾಫಿಕ್ಗೆ ದೊಡ್ಡ ಮಟ್ಟದ ನಿರಾಳತೆ ದೊರಕಲಿದೆ. ಯೋಜನೆಯ ವಿವರಗಳು: ಉದ್ದ 69 ಕಿಲೋಮೀಟರ್, ಪ್ಯಾಕೇಜ್ 1 58.25 ಕಿಲೋಮೀಟರ್, ಪ್ಯಾಕೇಜ್ 2 11.17 ಕಿಲೋಮೀಟರ್, ಲೇನ್ಗಳು 4/6 ಲೇನ್, ಎಕ್ಸ್ಪ್ರೆಸ್ ವೇ ಹಾಗೂ ಸರ್ವಿಸ್ ರೋಡ್ಗಳು. ವಿನ್ಯಾಸದ ವೇಗ 100 ಕಿಲೋಮೀಟರ್. ಒಟ್ಟು ವೆಚ್ಚ 2,792 ಕೋಟಿ. ಭೂಸ್ವಾಧೀನ 80ರಿಂದ 90% ಪೂರ್ಣಗೊಂಡಿದ್ದು ಕೆಲವು ಅರಣ್ಯ ಪ್ರದೇಶಕ್ಕೆ ಸಂಬಂಧಿಸಿದ ಅನುಮತಿ ಬಾಕಿ ಇದೆ. ರಿಂಗ್ ರೋಡ್ ನಿರ್ಮಾಣದ ಬಳಿಕ NH4, NH4A ಮತ್ತು NH63 ಹೆದ್ದಾರಿಗಳ ಸಂಪರ್ಕ ಸುಗಮವಾಗಲಿದೆ. ನಗರ ಕೇಂದ್ರ ಭಾಗದ ಟ್ರಾಫಿಕ್ ಒತ್ತಡ ಕಡಿಮೆಯಾಗುವ ನಿರೀಕ್ಷೆ ಇದ್ದು ಕೈಗಾರಿಕಾ ವಲಯಗಳಿಗೂ ನೇರ ಪ್ರಯೋಜನ ಸಿಗಲಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.